26 ತಿಂಗಳ ಹಿಂಬಾಕಿ ಘೋಷಣೆಯನ್ನ ಮಾಡಿದ್ರೂ ಕೂಡ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಸಾರಿಗೆ ನೌಕರರ ವಿರುದ್ಧ ಡಿಸಿಎಂ ಡಿಕೆಶಿ ಅವರು ಗರಂ ಆಗ್ಬಿಟ್ರು. ಸದ್ಯ ಅಷ್ಟು ಕೊಟ್ಟಿದ್ದೀವಲ್ಲ, ನೌಕರರು ಖುಷಿ ಪಡಬೇಕು ನೋಡಿ. 26 ತಿಂಗಳ ಹಿಂಬಾಕಿ ಘೋಷಣೆ ಮಾಡಿದ್ರೂ ಕೂಡ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಮುಷ್ಕರ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಸಾರಿಗೆ ನೌಕರರ ವಿರುದ್ಧ ಈ ವಿಚಾರ ಸಂಬಂಧವಾಗಿ ಡಿಕೆಶಿ ಅವರು ಗರಂ ಆದ್ರು. ಸದ್ಯ ಅಷ್ಟಾದ್ರೂ ಕೊಟ್ಟಿದ್ದೀವಲ್ಲ, ನೌಕರರು ಖುಷಿ ಪಡಬೇಕು. ಸಾರಿಗೆ ನೌಕರರು ಸರ್ಕಾರದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು. ದಯವಿಟ್ಟು ಸಾರಿಗೆ ನೌಕರರು ಸಹಕಾರವನ್ನ ನೀಡಬೇಕು. ಬೆಂಗಳೂರಿನಲ್ಲಿ ಸಾರಿಗೆ ಮುಷ್ಕರದ ಬಗ್ಗೆ ಡಿಸಿಎಂ ಡಿಕೆಶಿ ಅವರು ಗರಂ ಆದ್ರು. ಸದ್ಯ ಅಷ್ಟಾದ್ರೂ ಕೊಟ್ಟಿದ್ದೀವಲ್ಲ, ನಾವು 26 ತಿಂಗಳ ಹಿಂಬಾಕಿಯನ್ನ ಘೋಷಣೆ ಮಾಡಿದ್ರು ಕೂಡ ಈ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಗರಂ ಆದ್ರು. ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸದ್ಯ ಅಷ್ಟು ಕೊಟ್ಟಿದ್ದಾರಲ್ಲ, ಸಂತೋಷ